ಭೀಮಾ ನದಿ ತೀರದ ರೈತರಿಗೆ ಸಂಕಷ್ಟ. ಭೀಮಾ ನದಿಯಲ್ಲಿ ನೀರಿದ್ರೂ ಕೂಡ ಬೆಳೆಗಳಿಗೆ ನೀರಿಲ್ಲ. ಅಲ್ಲಿ ವಿದ್ಯುತ್ ಸಮಸ್ಯೆಯಿಂದ ರೈತರು ಕಂಗಾಲಾಗಿದ್ದಾರೆ. ಭೀಮಾ ನದಿ ತೀರದ ರೈತರ ಗೋಳು ಕೇಳೋರು ಯಾರು? ಭೀಮಾ ನದಿಯಲ್ಲಿ ನೀರಿದ್ರೂ ಕೂಡ ಜಮೀನುಗಳಿಗೆ ನೀರನ್ನ ಹರಿಸೋದಕ್ಕೆ ಪರದಾಟ ಪಡ್ತಿದ್ದಾರೆ. ಅನಧಿಕೃತ ಲೋಡ್ ಶೆಡ್ಡಿಂಗ್ ನಿಂದ ಅನ್ನದಾತರು ಹೈರಾಣಾಗಿದ್ದಾರೆ. ಯಾದಗಿರಿ ಜಿಲ್ಲೆಯ ವಡೇಗೆರೆ ತಾಲೂಕಿನ ಗ್ರಾಮಗಳ ರೈತರು ಪರದಾಡ್ತಿದ್ದಾರೆ. ಗುಡಿಹಾಳ, ಕಮನೂರು ಸೇರಿ 10 ಗ್ರಾಮಗಳ ರೈತರಿಗೆ ಸಂಕಷ್ಟ ಎದುರಾಗಿದೆ. ಜೆಸ್ಕಾಂ ಅಧಿಕಾರಿಗಳಿಗೆ ಕ್ಲಾಸ್ ತೆಗೆದುಕೊಂಡಿದ್ದಾರೆ ಅನ್ನದಾತರು. ರೈತರಿಗೆ ನಿಗದಿತ 7 ಗಂಟೆ ಕರೆಂಟ್ ಅನ್ನ ಸರಿಯಾಗಿ ಪೂರೈಸುವಂತೆ ಈಗ ಆಗ್ರಹಿಸುತ್ತಿದ್ದಾರೆ. ನಮಗೆ ಗ್ಯಾರಂಟಿ ಯೋಜನೆಗಳು ಬೇಡ, ಕರೆಂಟ್ ಕೊಡಿ ಅನ್ನೋದಾಗಿ ಅಲ್ಲಿನ ರೈತರು ಕಿಡಿಕಾರ್ತಿದ್ದಾರೆ. 7 ಗಂಟೆಗಳ ಕಾಲ ಕರೆಂಟ್ ಅನ್ನ ಕೊಡದೇ ಇದ್ರೆ ನಾವು ಹೋರಾಟವನ್ನ ಮಾಡ್ತೀವಿ ಅನ್ನೋದಾಗಿ ಸದ್ಯ ಅಲ್ಲಿನ ರೈತರು ಆಕ್ರೋಶವನ್ನ ಹೊರಗಾಗ್ತಿದ್ದಾರೆ, ಎಚ್ಚರಿಕೆ ಕೊಡ್ತಿದ್ದಾರೆ. ನೋಡಿ, ಈ ಕಣ್ಣಲ್ಲಿ ನೋಡೋದಕ್ಕಾಗ್ತಿಲ್ಲ, ಬೆಳೆದಿದ್ದಾರೆ ಆದ್ರೆ ನೀರಿಲ್ದೆ ಕಂಗಾಲಾಗಿದ್ದಾರೆ ಅಲ್ಲಿನ ರೈತರು. ನಮಗೆ ಕರೆಂಟ್ ಕ್ವಾಲಿಟಿ ಕರೆಂಟ್ ಕೊಡವಲ್ರಿ. ಬೇಮಾವಳಿಗೆ ನೀರು ಪುಷೇಟ್ ನೀರಿದೆ, 2 ತಿಂಗಳಿಂದ ಫುಲ್ಲು ದಂಡೆ ಯಾರ್ಯಾಕೆ ಹಚ್ಚದ್ರಿ ನೀರು. ಕರೆಂಟ್ ಕೊಡವಲ್ದು. ನೀರು ಬಂದವಂತ ನೀರು ತೆಗೆದು KG ಹೊಡೆದಿವ್ರಿ. ಹೊಲ ಹಚ್ಚಿವೆ 8 ದಿನ ಆಗಿಲ್ಲ, ಒಣಗೋಗ್ಯಾರ ಹೊಲಗಳು. ಕರೆಂಟ್ನವ್ರು ಫೋನ್ ಮಾಡಿದ್ರೆ ಗಾಳಿ ನಿಂದ್ರವಲ್ದು. ಲೈನ್ ಟ್ರಿಪ್ ಆಗ್ತದೆ. ಎಷ್ಟು ಬೇರೆ ಟ್ರಿಪ್ ರೀ, ಒಂದು ದಿನ ಟ್ರಿಪ್ ಆದ್ರೆ 30 ಬೇರೆ ಟ್ರಿಪ್ ಮಾಡ್ತಾನೆ ರೀ. ಒಂದು ಮೋಟ್ರ್ ಉಳಿವಲ್ದು. ಕ್ವಾಲಿಟಿ ಕರೆಂಟ್ ಕೊಡವಲ್ದು ರೀ. 250 ಕೊಡ್ತಾನೆ, 400 ಇರ್ಬೇಕು. ವೋಲ್ಟೇಜ್ 400 ಇದ್ರೆ ಮೋಟ್ರ್ ಮೋಟ್ರು ಇವತ್ತು 15,000 ಆಗಿದ್ರಿ ಹಚ್ಚಾಕ. ಈ ಟೈಪು ಹೊಲಗಳು ಒಣಗಿದಾಗ ಬೇಮಾವಳಿ ನೀರು ಫುಲ್ ಇದಾರೆ. ನಾವು ಕುಡಿಯಕ್ಕೆ ಬರ್ತದೆ. ಕರೆಂಟ್ ಇದ್ರೆ ಮ್ಯಾಕ್ ತಂದ್ಕೊಂತೀವಿ. ಕರೆಂಟ್ ಇಲ್ದಕ್ಕೆ ಏನು ಮಾಡ್ತೀವಿ ರೀ? ಹುಷೇಟ್ಲಿ ಏನು ಫೋನ್ ಮಾಡಿದ್ರೆ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಕರೆಂಟ್ ಕೊಡ್ತಾರೆ, 7 ತಾಸು ಕೊಡ್ತಾರೆ. 7 ತಾಸಲ್ಲಿ ಒಂದು 50 ಬಾರಿ ತೆಗಿತಾರೆ. ಒಂದು ನನಗೆ ಅನ್ಸಿದ ಮಟ್ಟಿಗೆ ಒಂದು ವಾರದಲ್ಲಿ 3 ಬಾರಿ ಮೋಟ್ರ್ ಸುಟ್ಟು, ಒಂದು ದಂಡ ಮೋಟ್ರ್ ಸುಟ್ಟರೆ 5,000 ರೂಪಾಯಿ ಕೊಡ್ತಾರೆ. ಈಗ ಒಂದು ವಾರದಾಗೆ 15,000 ಇರುತ್ತೆ. ಏಸಿ ನಾವು ನಾಟಿನೇ ಮಾಡಬೇಕು. ನಾಟಿ ಹೆಚ್ಚಿದ ನೀರೇನಿಲ್ಲ, ಮತ್ತು ಮೋಟ್ರ್ ಸುಟ್ಟು ನಾವು ರೈತರು ನೀರು ಖುಷಿ ಸಾಕಾಗಷ್ಟು ನೀರು. ಮತ್ತು ಹೆಚ್ಚಿಗೆ ಇನ್ನು ಮಹಾರಾಷ್ಟ್ರ ತೆಲಂಗಾಣ ನಾಟಿ ಮಾಡ್ಲಕ್ಕ ನಾಡಿರಿ ಬೆಳೆ ಒಣಗ್ಲತ್ತದ. ಭತ್ತ ನಾಟಿ ಮಾಡಿದ್ದು ಒಣಗ ನಮಗೆ ಕರೆಂಟ್ ಸಪ್ಲೈ ಬರ್ತಾ ಇಲ್ಲ. ಈಗೆಲ್ಲ 1 ಎಕರೆಗೆ ಎಷ್ಟು ಇದು ಹಾಕ್ತಿದ್ವಿ? ಮ್ಯಾಕ್ಸಿಮಮ್ ಈಗ 15,000 ಇಸಿ ಬಗ್ಗೆ ಮಾತನಾಡೋದಕ್ಕೆ ಸ್ವತಃ ರೈತರಾಗಿರುವಂತಹ ಸಂಗಾರೆಡ್ಡಿ ಅವರು ನಮ್ಮ ಜೊತೆ ಜಾಯ್ನ್ ಆಗ್ತಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್, ಎಷ್ಟು ಸಮಯದಿಂದ ಈ ರೀತಿಯಾಗಿ ಕರೆಂಟ್ ಹೋಗೋದು ಬರೋದು ಸರಿಯಾಗಿ ಕೊಡದೇ ಇರುವಂತ ಸಮಸ್ಯೆ ಆಗ್ತಿದೆ? ನೀವು ಯಾವಾಗ ಈ ಜೆಸ್ಕಾಂ ಅಧಿಕಾರಿಗಳನ್ನ ಕೇಳಿದ್ದೀರಾ? ಅವ್ರು ಏನ್ ಹೇಳ್ತಿದ್ದಾರೆ? ನಾವು ಆಲ್ರೆಡಿ ನಿನ್ನೆ ಹೋಗಿ ಭೇಟಿ ಕೊಟ್ಟಿದ್ದೀವಿ ಸರ್. ಇದಕ್ಕೆ KBಗೆ ಹೋಗಿ ಭೇಟಿ ಕೊಟ್ರೆ 15-20 ದಿನಗಳಿಂದ ಇದೇ ತರ ಅದು ಗಾಳಿ ಇದೆ, ಈ ಗಾಳಿ ಇದೆ, ಅದ್ರ ಲೈನ್ ಟ್ರಿಪ್ ಆಗ್ತದ ಅಂತ ಹೇಳ್ತಾ ಇದ್ದಾರೆ. ಹೊರತಾಗಿ ಒಂದು ತಾಸನ್ನು ಕೂಡ ಸರಿಯಾಗಿ ಕೊಡ್ತಾ ಇಲ್ಲ ಕರೆಂಟ್. ಯಾತಕ್ಕಾಗಿ ಈ ತರ ಆಗ್ತಿದೆ ಸರ್ ಅಂತ ನಿನ್ನೆ ಕೇಳಿದಾಗ, ಇಲ್ಲ ಸಮಸ್ಯೆ ಇದೆ, ಗಾಳಿ ಬರ್ತಾ ಇದೆ, ಗಾಳಿಲಿಂದ ಲೈನ್ ಟ್ರಿಪ್ ಆಗ್ತದ ಅದಿದೆ ಅಂತ ಹೇಳ್ತಾರೆ ಸರ್. ಸುಮಾರು ಹೊರ ರಾಜ್ಯಗಳಿಂದ ಲೇಬರ್ ಕರ್ಕೊಂಬಂದು ನಾವು ಇಲ್ಲಿ ನಾಟಿ ಮಾಡೋ ಸಲ ನಾಟ್ ಹಚ್ಚೋದಕ್ಕಾಗಿ ಲೇಬರ್ ಇಟ್ಕೊಂಡು ಕುಂತಿದ್ದೇವೆ. ಅವರಿಗೆ ಸರಿಯಾಗಿ ಹೊಲಗಳು ನಮ್ಗೆ ಹೊಲ ನೀರು ತುಂಬಲಾರ ಸಲ ನಾವು ಊರಿಗೆ ಹೋಯ್ತು ಅಂತ ಹೇಳ್ತಾರೆ ಸರ್. ಅದಕ್ಕಾಗಿ ನಾವು ನಿನ್ನೆ ಹೋಗಿ ನೆವನ ಸರ್, ಬರೀ ಅದು ಇಲ್ಲಪ್ಪ ಅಲ್ಲಿ ಜಂಪ್ ಇಲ್ಲಿ ಇದಾಗ್ಯದ, ಗಾಳಿಲಿಂದ ಲೈನ್ ಟ್ರಿಪ್ ಆಗ್ತಾವ, ನಾವೇನ್ ಮಾಡಕ್ಕಾಗ್ತದ ಅಂತ ಹೇಳ್ತಾರೆ ಸರ್. ಒಟ್ಟ ಕೇರ್ಲೆಸ್. ಅಂದ್ರೆ ನೀವು ಮಾಡ್ಕೊಡಿ ಹಿಂಗ್ ಆಗ್ತಿದೆ ಅಂದ್ರೂ ಕೂಡ ನೋಡೋಣ ಕೇಳೋಣ ಅನ್ನೋ ಕೇರ್ಲೆಸ್ ಮಾತುಗಳನ್ನ ಆಡ್ತಿದ್ದಾರೆ. ಎಷ್ಟು ಜನ ಸುತ್ತಮುತ್ತಲಿನ ಗ್ರಾಮಸ್ಥರು ಎಲ್ಲರಿಗೂ ಕೂಡ ಇದೇ ಸಮಸ್ಯೆನ ಹೇಗೆ ಅಂತ? ಎಲ್ಲರಿಗೂ ಸರ್, ಸುಮಾರು ಒಂದು 5ರಿಂದ 10 ಹಳ್ಳಿಗಳಿಗೆ ಇದೇ ತರ ಸಮಸ್ಯೆ ಇದೆ ಸರ್. ನಿನ್ನೆ ಎಲ್ಲ ಹಳ್ಳಿಗಳು ಜನ ಹೋಗಿದ್ವಿ ಸರ್ ನಿನ್ನೆ ಕೇಳಕ್ ಹೋದಾಗ ಇದೇ ತರ ಹೇಳ್ತಾ ಇದ್ದಾರೆ. ನಾವು ಖುದ್ದಾಗಿ ಬಂದು ನಿಮ್ಮದು ಏನೇನು ಸಮಸ್ಯೆ ಇದ್ರೆ ನಾವೇ ಮಾಡಿ ಕೊಡ್ತೀವಿ, ಬೇಕಾದ್ರೆ ನೀವು ಬರ್ರಿ ಸರ್ ಅಂತ ಕೇಳಿದ್ವಿ ಸರ್. ನಾವು ನಿಮಗೆ ಏನಾದ್ರೂ ತೊಂದರೆ ಇದ್ರೆ ನಾವು ಹೆಲ್ಪ್ ಮಾಡ್ತೀವಿ ಅಂತ ಕೇಳಿವಿ. ಆದ್ರೂ ಅದಕ್ಕೆ ಸ್ಪಂದನೆ ಮಾಡ್ತಾ ಇಲ್ಲ. ಅದಕ್ಕಾಗಿ ನಿನ್ನೆ ಕೇಳಿದಕ್ಕಾಗಿ ನಿನ್ನೆ ಒಂದಿನ ಕರೆಕ್ಟ್ ಕೊಟ್ಟಾರ ಸರ್ ಕರೆಂಟ್. ಮತ್ತೆ ಈಗ ರಾತ್ರಿ 2 ಗಂಟೆಗೆ ಕೊಟ್ಟು ಇವತ್ತು ಬೆಳಗ್ಗೆ 12 ಗಂಟೆ ತನಕ ಕೊಟ್ಟಿದ್ದಾರೆ. ಅದು ನಾವು ಕೇಳ್ತೀವಿ, ಈಗ ಹೆಂಗ್ ನಿಂತು
ಈಗ ಕೊಡಕ್ಕಾದ್ರೆ ಗಾಳಿ ಇದ್ದಿದ್ದಿಲ್ಲ. ಆ ಟೈಮ್ನ ನಾವು ಕೇಳೋದಕ್ಕಿಂತ ಮೊದಲು ಇದು ಮಾಡಕ್ ಹೋದ್ರೆ ಗಾಳಿ ಇತ್ತು ನಿಮಗೆ. ಈಗ ಯಾಕೆ ಗಾಳಿ ಇದ್ರೂ ಯಾಕೆ ಕರೆಂಟ್ ನಿಂತಿದೆ ಅಂತ ಕೇಳಿದ್ರೆ ಇಲ್ಲ ಸ್ವಲ್ಪ ಸಮಸ್ಯೆ ಆಗಿತ್ತು, ಸಮಸ್ಯೆ ಕ್ಲಿಯರ್ ಆಗಿದೆ, ಇನ್ ಮೇಲೆ ಕೊಡ್ತು ಅಂತ ಹೇಳ್ತಾರೆ ಸರ್. ಸೊ ಒಟ್ಟಿನಲ್ಲಿ ಈಗ ಅಧಿಕಾರಿಗಳ ನಡೆನೆ ಒಂಥರ ಅನುಮಾನ ಮೂಡ್ತಿದೆ. ಈಗ ಏನೆಲ್ಲ ಬೆಳೆ ಬೆಳೆದಿದ್ರ ಸರ್? ಇವಾಗ ನೀರ್ ಬೇಕು, ಇವಾಗ ಸರ್ ಅನಿವಾರ್ಯ ಇದೆ. ಏನಿಲ್ಲ ಏನೇನ್ ಸರ್, ಬೆಳೆ ಬೆಳೆದಿರಾ ಅಂತ? ಈಗ ಆಲ್ರೆಡಿ ಹತ್ತಿ ಇದೆ ಸರ್. ಹತ್ತಿ ಕೂಡ ಒಣಗಿ ಹೋಗ್ತೇವೆ. ಮಳೆ ಇಲ್ಲ ಸರಿಯಾಗಿ. ಮಳೆ ಇಲ್ಲಾರ್ದು ಹೋಗೋಣ ಭೀಮಾ ನದಿಲಿಂದ ನೀರಾದ್ರೂ ಬಿಡಮ್ಮ ಅಂದ್ರೆ ಕರೆಂಟ್ ಸಮರ್ಪಕವಾಗಿ ಕರೆಂಟ್ ಕೊಡ್ತಾ ಇಲ್ಲ. ಇದೆಲ್ಲ ತೊಂದರೆಗಳಿವೆ. ಇನ್ನೊಂದೇನಂದ್ರೆ ಗದ್ದೆಗಳು ತುಂಬ್ತಾ ಇಲ್ಲ ಸರ್. ಒಂದು ನೆಟ್ಗೆ ಒಂದು ತಾಸು ಕೊಡ್ಲಂದ್ರೆ ಗದ್ದೆಯಲ್ಲಿ ತುಂಬ್ತಾವ ಸರ್. ಗದ್ದೆಗಳು ತುಂಬಲ, ಕರೆಂಟ್ ಇದ್ರೆ ಗದ್ದೆ ತುಂಬಬೇಕಲ್ಲ ಸರ್. ಹೌದೌದು. ಸದ್ಯ ಈಗ ಸಂಬಂಧಪಟ್ಟಂತ ಅಧಿಕಾರಿಗಳು ಮತ್ತು ಸರ್ಕಾರಕ್ಕೆ ಏನ್ ಆಗ್ರಹಿಸ್ತೀರಾ ಸರ್ ನೀವು? ಮಾಡಕ್ಕಾಗ್ತದ ಸರ್. ಏನ್ ಹೇಳಿದ್ರು ನಮ್ಮಂತವ್ರನ್ನ ಎಲ್ಲಿ ಕಿವಾಗ ಹಾಕ್ಯಂತಾರ ಸರ್ ಅವ್ರು. ನಾವು ಹೋರಾಟ ಮಾಡಕ್ ಹೋದ್ರೆ ನಡೀತದನ್ ಸರ್, ನಡೆದಿಲ್ಲ. ನಾವ್ ಏನ್ ಮಾಡಿದ್ರನ ರೈತರು ಏಟು ಹೋರಾಟ ಮಾಡಿದ್ರೆ ಗೊತ್ತಿದ್ದೇ ಅದಲ್ಲ ಸರ್. ಹೋರಾಟಕ್ಕೆ ಬೆಲೆನೇ ಇಲ್ಲ ರೈತಗೆ. ಎಲ್ಲಿಯಾದ್ರನ್ನ ಯಾರಾದ್ರೂ ದೊಡ್ಡ ಗಣ್ಯ ವ್ಯಕ್ತಿಗಳ ಮಕ್ಕಳು ಏನನ್ನ ಆಗಿ ಸತ್ತಾರಂತ ಸುದ್ದಿ ಕೇಳಿದ್ರೆ ನಾವು ರೈತರೇ ಸರ್ ಸಾಯೋದು. ಕರೆಂಟ್ ಇಲ್ಲಾರ್ದ ಗದ್ದೆ ಹಚ್ಚೋದಾಗ್ಲಾರ್ದ ದೇಶ ಸಾಲ ಸೂಲ ಮಾಡಿಗೇಸಿ ಸಾಯೋದನ್ನ ರೈತನೇ. ಮತ್ತೆ ಈ ಕಡೆ ಎಲ್ಲಾನ ಹೋರಾಟ ಮಾಡಕ್ ಹೋದ್ರನ ಅವನ ಮೇಲೆ ಯಾವ್ದನೊಂದು ಕೆಟ್ಟ ಆಪಾದನ ಹೊರಿಸಿಗೇಸಿ ಅವನ ಮೇಲೆ ಇದು ಮಾಡೋದನ್ನ ರೈತರೇ ಸರ್ ಮೋಸ ಹೋಗ್ತಕ್ಕಂಥದ್ದು. ದೊಡ್ಡವ್ರು ಯಾರು ಹೋಗಲ್ಲ. ಎಸ್ ಧನ್ಯವಾದಗಳು ಸರ್ ಗ್ಯಾರಂಟಿ ನ್ಯೂಸ್ ಜೊತೆ ಮಾತಾಡೋದಕ್ಕೆ. ಗ್ಯಾರಂಟಿ ನ್ಯೂಸ್ ಕೂಡ ಈ ಬಗ್ಗೆ ಫಾಲೋ ಅಪ್ ಮಾಡುತ್ತೆ. ನೋಡೋಣ ಸಂಬಂಧಪಟ್ಟಂತ ಅಧಿಕಾರಿಗಳು ಇನ್ನಾದ್ರೂ ಎಚ್ಚೆತ್ಕೊಳ್ತಾರಾ ಇಲ್ವಾ ಅಂತ.